ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾವುದೋ ಒಂದು ಸಂದರ್ಭಗಳಲ್ಲಿ ಆತ ಯಾವುದೋ ಒಂದು ವಿಷಯದಲ್ಲಿ ಆತ ನಿರಾಸೆಯನ್ನು ಹೊಂದಿರುತ್ತಾನೆ. ಅಂದರೆ ಜೀವನದ ಒತ್ತಡವನ್ನು ನಿಭಾಯಿಸಲಾಗದೆ ಜೀವನದಲ್ಲಿ ನಾನಿನ್ನೇನು ಸೋತು ಹೋದೆ ಎನ್ನುವ ನಿರ್ಧಾರಕ್ಕೆ ಬಂದಿರುತ್ತಾನೆ. ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಎದುರಿಸಿದರೂ ಕೂಡ ಮತ್ತೆ ಮತ್ತೆ ಆ ಸಮಸ್ಯೆಗಳು ಬರುತ್ತಲೇ ಇದೆ. ಈ ಸಮಸ್ಯೆಗಳಲ್ಲಿಯೇ ನಾನು ಚಿಂತೆಯಲ್ಲಿ ಕೊರಗುತ್ತಿದ್ದೇನೆ ಎಂದು ತನ್ನಲ್ಲಿ ತಾನೇ ಪ್ರಶ್ನೆಯನ್ನ ಮಾಡಿಕೊಂಡು ಕುಳಿತಿರುತ್ತಾನೆ. ಈ ಎಲ್ಲ ಸಮಸ್ಯೆಗಳಿಂದ ನಾವು ಹೊರಬರಬೇಕು ಎನ್ನುವುದಾದರೆ ಮೊದಲನೆಯದು ನಾವು ಪಾಲನೆಯನ್ನು ಮಾಡಬೇಕಾಗಿರುವಂತಹ ನಿಯಮ ಏನು ಎನ್ನುವುದಾದರೆ ನಾವು ನಮ್ಮ ಬೇಡಿಕೆಗಳ ಬಗ್ಗೆ ಮೊದಲು ತಿಳಿದುಕೊಳ್ಳಬೇಕು. ಎರಡನೆಯದು, ನೀವು ಒಂದು ಕಾರ್ಯದಲ್ಲಿ ಸೋತು ಹೋಗಿದ್ದೀರಿ ಎನ್ನುವುದಾದರೆ ನಿಮ್ಮ ಜೀವನವೇ ಮುಗಿದು ಹೋಯಿತು ಎನ್ನುವುದಾಗಿ ನೀವು ಯಾವುದೇ ಕಾರಣಕ್ಕೂ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಏಕೆಂದರೆ ಸೋಲಾಗುವುದೇ ಮುಂದೆ ನಮ್ಮ ಜೀವನದಲ್ಲಿ ಯಾವುದೋ ದೊಡ್ಡದಾಗಿರುವಂತಹ ಗೆಲುವನ್ನು ಸಾಧಿಸುವಂತಹ ಸುಳಿವನ್ನು ನೀಡಿರುತ್ತದೆ. ಹಾಗಾಗಿ ಸೋಲೆ ಅಂತಿಮವಲ್ಲ. ಆ ಸೋಲಿನಿಂದ ಎದ್ದು ನಾವು ಮುಂದೆ ಬರುವಂತಹ ಯಶಸ್ಸಿನ ಕಡೆಗೆ ಗಮನವನ್ನು ಕೊಡಬೇಕು. ಸೋಲು ಎನ್ನುವುದು ಪ್ರತಿಯೊಬ್ಬರಿಗೂ ಕೂಡ ಬಂದೇ ಬರುತ್ತದೆ. ಅಸಲಿಗೆ ಜೀವನದಲ್ಲಿ ಯಶಸ್ವಿ ಆಗಿದ್ದವರು ಕೂಡ ಮೊದಲು ಸೋಲನ್ನೇ ಅನುಭವಿಸಿ ಇರುತ್ತಾರೆ. ಹಾಗಾಗಿ ಸೋಲು ಬಂದಿತು ಎಂದು ನೀವು ಚಿಂತೆಗೆ ಜಾರುವಂತಹ ಅವಶ್ಯಕತೆಯೇ ಇಲ್ಲ. ಯಾವ ವ್ಯಕ್ತಿಯು ಸೋಲಾದಾಗ ಚಿಂತೆಗೆ ಮುಳುಗುವುದನ್ನು ಬಿಟ್ಟು ಹೇಗೆ ನಾನು ಮುಂದೆ ಸೋಲಬಾರದು, ಹೇಗೆ ನಾನು ಗೆಲುವನ್ನು ಸಾಧಿಸಬೇಕು ಎನ್ನುವುದಾಗಿ ಯೋಚನೆಯನ್ನು ಮಾಡುತ್ತಾನೆಯೋ ಖಂಡಿತವಾಗಿಯೂ ಆ ವ್ಯಕ್ತಿಯು ತಾನು ಅಂದುಕೊಂಡಂತಹ ಗುರಿಯನ್ನು ತಲುಪುತ್ತಾನೆ. ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನವನ್ನು ಎಂದಿಗೂ ಕೂಡ ಪಡಲು ಹೋಗಬೇಡಿ. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿ ಇದ್ದರೆ ಆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿಸುತ್ತದೆ. ನನ್ನಿಂದ ಏನೂ ಆಗುವುದಿಲ್ಲ ಎಂದು ಒಬ್ಬಂಟಿಯಾಗಿ ಅಳುತ್ತಾ ಕುಳಿತರೆ ನಿನಗೆ ನೀನೇ ಶತ್ರುವಾಗಿ ಬಿಡುತ್ತೀಯ. ನನ್ನಿಂದ ಎಲ್ಲವೂ ಸಾಧ್ಯ ಎಂದು ನಿಂತರೆ ನಿನಗೆ ನೀನೇ ಮಿತ್ರ ಆಗುತ್ತೀಯ. ಹಾಗಾಗಿ ಏನು ಆಗುವುದಿಲ್ಲ, ಅದು ಆಗುವುದಿಲ್ಲ, ಇದು ಆಗುವುದಿಲ್ಲ ಎನ್ನುವುದನ್ನು ಮೊದಲು ಬಿಟ್ಟು ಬಿಡು. ನಿನ್ನ ಕೈಯಲ್ಲಿ ಎಲ್ಲವೂ ಸಾಧ್ಯ, ಯಾವುದು ಅಸಾಧ್ಯವಿಲ್ಲ ಎನ್ನುವುದನ್ನು ಆ ಪರಮಾತ್ಮ ನಿರ್ಧಾರ ಮಾಡಬೇಕು. ಅದನ್ನು ಹೊರತುಪಡಿಸಿ ನೀನು ಅಲ್ಲವೇ ಅಲ್ಲ. ನೀನು ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಶ್ರದ್ಧೆಯಿಂದ ಮಾಡು. ನಿರಂತರವಾಗಿ ಯಾವುದೇ ಕೆಲಸದಲ್ಲಿ ನೀನು ಭಗ್ನನಾಗಿದ್ದಾಗ ಖಂಡಿತವಾಗಿಯೂ ಆ ಕೆಲಸದಲ್ಲಿ ನೀನು ಸಾಧನೆಯನ್ನು ಮಾಡಿಯೇ ಮಾಡುತ್ತೀಯ. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಖಂಡಿತವಾಗಿಯೂ ಕೂಡ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ಎಂದಿಗೂ ಕೂಡ ದುಃಖಿಸಲೇಬಾರದು. ನೀನು ಹೋಗುವಂತಹ ದಾರಿಯನ್ನು ಬೇರೆ ವ್ಯಕ್ತಿಗಳನ್ನು ಕೇಳಿ ತಿಳಿದುಕೊಳ್ಳಬಹುದೇನೋ, ಆದರೆ ನಿನ್ನ ಗುರಿಯನ್ನು ಮಾತ್ರ ನಿನ್ನಿಂದಲೇ ಆಗಬೇಕು. ಯಾವಾಗ ನೀನು ಆ ಗುರಿಯನ್ನು ತಲುಪಬೇಕು ಎನ್ನುವುದನ್ನು ಅಂದುಕೊಳ್ಳುತ್ತೀಯೋ ಆ ಗುರಿಯನ್ನು ತಲುಪಬೇಕಾಗಿರುವಂತಹ ದಾರಿಯನ್ನು ಬೇಕಾದರೂ ಬದಲಾಯಿಸು, ಆದರೆ ಗುರಿಯನ್ನು ಎಂದಿಗೂ ಕೂಡ ಬದಲಾಯಿಸಲು ಹೋಗಬೇಡ. ಸಂಬಂಧಗಳಲ್ಲಿ ನಂಬಿಕೆ ಅನ್ನುವುದು ಒಂದು ಹಗ್ಗದ ರೀತಿ. ಅದು ಒಮ್ಮೆ ತುಂಡಾದರೆ ಗಂಟು ಹಾಕಬಹುದು, ಆದರೆ ಮೊದಲಿನ ಹಾಗೆ ಅದು ನೇರವಾಗಿ ಇರಲು ಸಾಧ್ಯವಿಲ್ಲ. ಗಂಟಾಗಿಯೇ ಉಳಿದು ಬಿಡುತ್ತದೆ. ಹಾಗಾಗಿ ಸಂಬಂಧಗಳಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಳಿ, ಸಂಬಂಧಿಕರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಆಗ ಮಾತ್ರ ಅವರು ಕೂಡ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ. ಮರದ ಮೇಲೆ ಕುಳಿತಿರುವಂತಹ ಹಕ್ಕಿಯು ಕೊಂಬು ಮುರಿದು ಬಿದ್ದರೂ ಕೂಡ ಭಯವನ್ನು ಪಡುವುದಿಲ್ಲ. ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ವಿನಃ ಕೊಂಬುಗಳನ್ನು ಅಲ್ಲವೇ ಅಲ್ಲ. ಹಾಗೆಯೇ ನಾವು ನಮ್ಮ ಸಾಮರ್ಥ್ಯದ ಮೇಲೆ ಸದಾ ನಂಬಿಕೆಯನ್ನು ಇಟ್ಟಿರಬೇಕೇ ವಿನಃ ನಮ್ಮ ಹಣೆ ಬರಹದ ಮೇಲೆ ನಂಬಿಕೆಯನ್ನು ಇಡಲು ಹೋಗಬಾರದು. ಯಾವಾಗ ಸಾಮರ್ಥ್ಯದ ಮೇಲೆ, ಯಾವಾಗ ನಮ್ಮ ಕೆಲಸದ ಮೇಲೆ ನಂಬಿಕೆಯನ್ನು ಇಟ್ಟು ನಿರಂತರವಾಗಿರುವಂತಹ ಶ್ರಮವನ್ನು ಹಾಕುತ್ತೇವೆಯೋ ಖಂಡಿತವಾಗಿಯೂ ನಾವು ಅಂದುಕೊಂಡಂತಹ ಗುರಿಯನ್ನು ತಲುಪುತ್ತೇವೆ. ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವ ಹಾಗೆ ನೀವು ನಿರಂತರವಾಗಿರುವಂತಹ ಶ್ರಮವನ್ನು ಹಾಕಿ ನಿಮಗೆ ಬೇಕಾಗಿರುವುದೆಲ್ಲವನ್ನು ನಾನು ಕೊಟ್ಟೇ ಕೊಡುತ್ತೇನೆ ಎಂದು. ಹಾಗಾಗಿ ಶ್ರಮವನ್ನು ನಿರಂತರವಾಗಿ ಹಾಕಿ. ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೆಯೋ ಅವನು ಎಂದಿಗೂ ಕೂಡ ಬೇರೆ ವ್ಯಕ್ತಿಗಳಿಗೆ ಕೆಟ್ಟದ್ದನ್ನು ಬಯಸುವುದೂ ಇಲ್ಲ. ಏಕೆಂದರೆ ಕೆಟ್ಟದರ ಪರಿಣಾಮ ಏನು ಎನ್ನುವುದು ಆ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತದೆ. ನಾವು ಕಟ್ಟಿಸಿರುವಂತಹ ಮನೆಯಲ್ಲಿ ನಮಗೆ ಜಾಗ ಇರುವುದಿಲ್ಲ.
ಇಷ್ಟೇ ಮನುಷ್ಯನ ಜೀವನ. ನಾವು ಸತ್ತ ಮೇಲೆ ನಮ್ಮನ್ನು ಮುಟ್ಟಿದಂತಹ ನಮ್ಮವರೇ ಸ್ನಾನವನ್ನು ಮಾಡಿಯೇ ಮನೆಗೆ ಒಳಗೆ ಕಾಲನ್ನು ಇಡುತ್ತಾರೆ ಅಲ್ಲವೇ? ಹಾಗಾಗಿ ಇಲ್ಲಿ ಯಾವುದು ಕೂಡ ನಮ್ಮದಲ್ಲ. ನಾವು ಅಂದುಕೊಳ್ಳುತ್ತೇವೆ ಅವರು ನಮ್ಮವರು, ಇವರು ನಮ್ಮವರು, ಅವರು ಅಷ್ಟು ದೊಡ್ಡವರು, ಇವರು ಅಷ್ಟು ದೊಡ್ಡವರು ಎಂದು. ಆದರೆ ನೀನು ಸತ್ತ ಮೇಲೆ ಯಾರೂ ಕೂಡ ನಿನ್ನನ್ನು ಕೊನೆಯವರೆಗೆ ನೆನಪಿಸಿಕೊಳ್ಳುವುದಿಲ್ಲ. ಅದೆಂತಹದ್ದೇ ಸಂಬಂಧಿಕರಾಗಲಿ, 2 ದಿನಗಳ ಕಾಲ ಅತ್ತು 3ನೆಯ ದಿನ ಸುಮ್ಮನೆ ಇದ್ದು ಬಿಡುತ್ತಾರೆ. ಅಂತಹದ್ದರಲ್ಲಿ ಈ ಅಹಂಕಾರ, ದೊಡ್ಡತನವನ್ನು ತೋರಿಸುವುದರಲ್ಲಿ ಯಾವ ಅರ್ಥವೂ ಕೂಡ ಇರುವುದಿಲ್ಲ. ಕೋಟಿ ಕೋಟಿ ಹಣವನ್ನು ಗಳಿಸಿದ್ದರೂ ಕೂಡ ಬದುಕುಳಿಯುವುದು ಋಣ ಇದ್ದಷ್ಟು ಮಾತ್ರ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಕಳಿ. ನೀನೇನೇ ಮಾಡಿದರೂ ಕೂಡ ಮೇಲೆ ಕುಳಿತಿರುವಂತಹ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಕರೆದಾಗ ತೆರಳಲೇಬೇಕು. ಆಗ ನೀನು ಜೀವನ ಪರ್ಯಂತ ದುಡಿರುವಂತಹ ದುಡ್ಡು ನಿನ್ನನ್ನು ಉಳಿಸಲು ಸಾಧ್ಯವೇ ಇಲ್ಲ. ನಿನ್ನ ಒಂದು ತಪ್ಪು ಇಲ್ಲದೆ ಯಾರೇ ನಿನ್ನನ್ನು ನಿಂದಿಸಿದರೂ ಕೂಡ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ನಿನ್ನ ಕೈಯಲ್ಲಿ ಆಗುತ್ತಿಲ್ಲವೆಂದು ಯೋಚನೆಯನ್ನು ಮಾಡಬೇಡ. ಏಕೆಂದರೆ ಕಾಲ ಅವರನ್ನು ಕೂಡ ತಪ್ಪದೆಯೇ ಶಿಕ್ಷೆಗೆ ಒಳಪಡಿಸುತ್ತದೆ. ಏಕೆಂದರೆ ಅವರು ಮಾಡಿರುವಂತಹ ಕರ್ಮಗಳಿಗೆ ಅವರೇ ಶಿಕ್ಷೆಯನ್ನು ಅನುಭವಿಸಬೇಕು. ಮೇಲೆ ಕುಳಿತಿರುವಂತಹ ದೇವರು ಎಲ್ಲರನ್ನೂ ಕೂಡ ನೋಡುತ್ತಿರುತ್ತಾನೆ. ಯಾರು ಒಳ್ಳೆಯದನ್ನು ಮಾಡುತ್ತಾರೆ, ಯಾರು ಇನ್ನೊಬ್ಬರ ಜೀವನದಲ್ಲಿ ಕೆಡಕನ್ನು ಮಾಡುತ್ತಿರುತ್ತಾರೆ ಎನ್ನುವುದನ್ನು ನೋಡುತ್ತಿರುತ್ತಾನೆ. ಸಮಯಕ್ಕೆ ಸರಿಯಾಗಿ ಅವರಿಗೂ ಕೂಡ ತಕ್ಕ ರೀತಿಯ ಪಾಠವನ್ನು ಕಲಿಸಿಯೇ ಕಲಿಸುತ್ತಾನೆ. ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದೇ ಬೇರೆ. ನಂಬಿ ಬದುಕುವುದರಲ್ಲಿ ಭಕ್ತಿ ಎನ್ನುವುದು ಇರುತ್ತದೆ, ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥ ಎನ್ನುವುದು ಇರುತ್ತದೆ. ಸ್ವಾರ್ಥದ ಜೀವನ ಎನ್ನುವುದು ನಿಮ್ಮದಾಗಬಾರದು. ನೀವು ಆದಷ್ಟು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿ. ಆಗದೆ ಹೋದರೆ ನಿಮ್ಮ ಪಾಡಿಗೆ ನೀವು ಇದ್ದು ಬಿಡಿ. ಅದನ್ನು ಹೊರತುಪಡಿಸಿ ಬೇರೆಯವರಿಗೆ ಕೆಡುಕನ್ನು ಬಯಸಿ ಖಂಡಿತವಾಗಿಯೂ ನೀವು ಉದ್ಧಾರವಾಗಲು ಸಾಧ್ಯವೇ ಇಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಕಳೆಯಿರಿ. ಬದುಕಲು 2 ಮಾರ್ಗಗಳು ಇವೆ. ಮೊದಲನೆಯದು ತನಗೆ ಇಷ್ಟವಾದವರನ್ನು ಸಾಧಿಸಲು ಪ್ರಯತ್ನಿಸುವುದು ಮತ್ತು 2ನೆಯದು ಸಾಧಿಸಿದ್ದನ್ನು ಇಷ್ಟಪಡಬೇಕು. ಈ 2 ಕಾರ್ಯಗಳನ್ನು ನೀವು ಮಾಡಿದಾಗ ಬದುಕಿನಲ್ಲಿ ನೀವು ಅಂದುಕೊಂಡಂತೆ ಜೀವಿಸಲು ಸಾಧ್ಯವಾಗುವುದು. ನಮ್ಮನ್ನು ತೊರೆದು ಹೋಗಬೇಕು, ನಮ್ಮನ್ನು ಬಿಟ್ಟು ಹೋಗಬೇಕು ಎಂದು ಈ ಮೊದಲೇ ನಿರ್ಧಾರವನ್ನು ಮಾಡಿರುವವರು ನಾವು ಏನೇ ಪ್ರಯತ್ನವನ್ನು ಪಟ್ಟರೂ ಕೂಡ ಅವರು ನಮ್ಮ ಬಳಿಯಲ್ಲಿ ಉಳಿಯಲು ಸಾಧ್ಯವೇ ಇಲ್ಲ. ಏನೋ ಒಂದು ನೆಪವನ್ನು ಹೇಳಿ, ಏನೋ ಒಂದು ಕಾರಣವನ್ನು ಹೇಳಿ ನಮ್ಮಿಂದ ದೂರ ಸರಿದು ಹೋಗುತ್ತಾರೆ. ಅಂಥವರ ಬಗ್ಗೆ ಚಿಂತೆಯನ್ನು ಮಾಡಲು ಹೋಗಬೇಡಿ. ದೇವರು ಇಂಥವರಿಂದ ನಿಮಗೆ ಬೇಕಂತಲೇ ದೂರ ಸರಿಸಿರುತ್ತಾನೆ. ದೇವರು ಏನೇ ಮಾಡಿದರೂ ಕೂಡ ನಿಮ್ಮ ಒಳಿತಿಗಾಗಿಯೇ ಮಾಡಿರುತ್ತಾನೆ. ಈಗಿನ ಕಾಲದಲ್ಲಿ ಹಣಬಲ ಇಲ್ಲ ಎಂದರೆ ಜನಬಲವೂ ಕೂಡ ಸ್ವಲ್ಪ ಕಷ್ಟವೇ. ಆದರೆ ವ್ಯಕ್ತಿ ಒಳ್ಳೆಯವನಾಗಿ ಇದ್ದರೆ ದೇವರ ಬಲ ಎನ್ನುವುದು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಹಾಗಾಗಿ ಹಣಬಲವನ್ನು ಗಳಿಸುವುದಕ್ಕಿಂತ ಜನಬಲವನ್ನು ಗಳಿಸಿ. ದೇವರು ಆಗ ನಿಮ್ಮ ಮೇಲೆ ಕೃಪೆಯನ್ನು ತೋರುತ್ತಾನೆ. ಪೆಟ್ಟನ್ನು ತಿಂದಿದ್ದಕ್ಕೆ ಕಲ್ಲು ಎನ್ನುವುದು ವಿಗ್ರಹವಾಯಿತು. ಆದರೆ ಪೆಟ್ಟನ್ನು ಕೊಟ್ಟಿರುವಂತಹ ಸುತ್ತಿಗೆಯಾಗಿಯೇ ಉಳಿಯಿತು. ನೋವು ಕೊಡುವವರು ಹಾಗೆಯೇ ಉಳಿಯುತ್ತಾರೆ. ನೋವನ್ನು ಉಂಡವರು ಜ್ಞಾನಿಗಳಾಗುತ್ತಾರೆ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಕಷ್ಟವೇ ಆಗಲಿ, ನೋವೇ ಆಗಲಿ, ದುಃಖವೇ ಆಗಲಿ ಬರುವುದು ಸಹಜ. ಏಕೆಂದರೆ ನಾವು ಮನುಷ್ಯರು ಎಂದ ಮೇಲೆ ಎಲ್ಲರಿಗೂ ಅವರದ್ದೇ ಆಗಿರುವಂತಹ ನೋವು, ಕಷ್ಟ, ನಲಿವುಗಳು ಇರುವುದು ಸಹಜ. ಅದನ್ನು ಮೆಟ್ಟಿ ನಿಂತಾಗ ಮಾತ್ರ ಬದುಕಿನಲ್ಲಿ ನಾವು ಗಟ್ಟಿಗೊಳ್ಳಲು ಸಾಧ್ಯವಾಗುವುದು. ಬದುಕೇ ಒಂದು ರೀತಿಯ ಹೋರಾಟ ಎಂದ ಮೇಲೆ ನೀನು ಬರುವಂತಹ ಎಲ್ಲ ಯುದ್ಧಗಳನ್ನು ಜಯಿಸಲೇಬೇಕು. ಎಲ್ಲ ಕಷ್ಟಗಳನ್ನು ಎದುರಿಸಲೇಬೇಕು. ಎಲ್ಲ ಸಮಸ್ಯೆಗಳನ್ನು ನುಂಗಿಕೊಳ್ಳಲೇಬೇಕು. ಯಾರೇ ಅವಮಾನವನ್ನು ಮಾಡಿದರೂ ಕೂಡ ಅದನ್ನು ಕೂಡ ಸಹಿಸಿಕೊಳ್ಳಬೇಕು. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಬದಲಾವಣೆಯನ್ನು ಆಗಬೇಕು. ಇಲ್ಲವೆಂದರೆ ಈಗಿನ ಕಾಲಮಾನದ ಜನರು ನಮ್ಮನ್ನು ನುಂಗಿ ಹಾಕುತ್ತಾರೆ. ಅದಕ್ಕೆ ಯಾವುದೇ ರೀತಿಯಾಗಿ ನೀವು ಆಸ್ಪದವನ್ನು ಕೊಡಬೇಡಿ. ಸೋತೆ ಎಂದು ಚಿಂತೆಗೆ ಒಳಗಾಗಬಾರದು.
ಜೀವನ ಇಷ್ಟೇನಾ ಎಂದು ಮರಗಲೂಬಾರದು. ಎಲ್ಲವನ್ನ ಕಳೆದುಕೊಂಡೆ ಎಂದು ಕೊರಗಲು ಹೋಗಬಾರದು. ನಿನಗಿಂತ ಕೆಳಗೆ ಇರುವವರನ್ನ ನೋಡಿ ನೀನು ಸಮಾಧಾನವನ್ನ ಪಡೆದುಕೊಳ್ಳಬೇಕು. ದೇವರು ಯಾರನ್ನೂ ಕೂಡ ಕೈಬಿಡುವುದಿಲ್ಲ. ದೇವರಲ್ಲಿ ನಂಬಿಕೆಯನ್ನು ಇಟ್ಟು ಮಾಡುವಂತಹ ಕೆಲಸದಲ್ಲಿ ಭಗ್ನರಾಗಿ ಖಂಡಿತವಾಗಿಯೂ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಾವು ಜೀವನದಲ್ಲಿ ಒಂದನ್ನು ತುಂಬ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಈ ಮುಖ, ಈ ಸೌಂದರ್ಯ, ಈ ದೇಹ ಇವೆಲ್ಲವೂ ಕೂಡ ನಾವು ಆ ಭಗವಂತನ ಬಳಿಯಲ್ಲಿ ಸಾಲವನ್ನು ಪಡೆದಿರುತ್ತೇವೆ. ಸಮಯ ಬಂದಾಗ ಇವೆಲ್ಲವನ್ನು ನಾವು ಭಗವಂತನಿಗೆ ಒಪ್ಪಿಸಲೇಬೇಕು. ಮನುಷ್ಯನ ಋಣ ಎನ್ನುವುದು ಮುಗಿದ ಮೇಲೆ ತಕ್ಷಣ ನಾವೆಲ್ಲರೂ ಕೂಡ ಹೊರಡಲೇಬೇಕು. ಅಪಘಾತವಾಗಿರಬಹುದು, ಆತ್ಮಹತ್ಯೆಯಾಗಿರಬಹುದು, ಹೃದಯಘಾತವಾಗಿರಬಹುದು, ಇವೆಲ್ಲವೂ ಕೂಡ ಕೇವಲ ನೆಪ ಮಾತ್ರವಾಗಿರುತ್ತದೆ. ನಿಮಗೆ ಬೆಲೆ ಇಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲಲು ಹೋಗಬಾರದು. ಸಾವಿಗೂ ನೋವಿಗೂ ಒಂದೇ ಅಕ್ಷರ ವ್ಯತ್ಯಾಸವಿರುತ್ತದೆ. ಆದರೆ ಸಾವು ಒಂದೇ ಸಲ ಕೊಂದರೆ ನೋವು ಎನ್ನುವುದು ಪ್ರತಿ ಕ್ಷಣವೂ ಕೂಡ ಕೊಲ್ಲುತ್ತದೆ. ಒಂದು ಎಲೆ ಕೆಳಗೆ ಬೀಳುತ್ತಾ ಏನು ಹೇಳುತ್ತದೆ ಎನ್ನುವುದು ನಿಮಗೆ ಗೊತ್ತಾ? ಈ ಜೀವನ ಯಾವತ್ತಿಗೂ ಕೂಡ ಶಾಶ್ವತವಲ್ಲ ಎಂದು. ಒಂದು ಹೂವು ಕೂಡ ಅರಳುತ್ತಾ ಬದುಕು ಒಂದು ದಿನವಾದರೂ ಕೂಡ ಸಂತೋಷದಿಂದ ಬದುಕಬೇಕು ಅಂತ. ಒಂದು ಮರವು ಕೂಡ ಹೇಳುತ್ತದೆ ಮೆಲ್ಲನೆ ತಾನು ಕಷ್ಟದಲ್ಲಿ ಇದ್ದರೂ ಕೂಡ ಇನ್ನೊಬ್ಬರಿಗೆ ಸುಖವನ್ನು ಕೊಡು ಅಂತ. ಒಂದು ಹೃದಯ ನಗು ನಗುತ್ತಾ ಹೇಳುತ್ತದೆ ಎಲ್ಲರ ಮನಸ್ಸಿನಲ್ಲಿ ಒಳ್ಳೆಯ ಸ್ಥಾನವನ್ನು ಸಂಪಾದಿಸು ಅಂತ. ನಿನ್ನ ಒಳ್ಳೆಯ ಸಮಯ ಬರುತ್ತದೆ ಎಂದು ಕಾಯುತ್ತಾ ಕೂರಲು ಹೋಗಬೇಡ. ಮಾಡಬೇಕಾಗಿರುವಂತಹ ಕಾರ್ಯವನ್ನು ಖಂಡಿತವಾಗಿಯೂ ಮುಂದುವರಿಸು. ಕಾಲಹರಣವನ್ನು ಮಾಡಿ ಬದುಕನ್ನು ಹಾಳು ಮಾಡಿಕೊಳ್ಳಬೇಡ. ಬದುಕಿನಲ್ಲಿ ಕೆಲವೊಬ್ಬರು ಬರುತ್ತಾರೆ. ಅವರ ಕೈಯಲ್ಲಿ ಏನೂ ಆಗದೇ ಇದ್ದರೂ ಕೂಡ ನಮ್ಮನ್ನು ಮಾತ್ರ ದೂಷಿಸುತ್ತಾರೆ. ಚುಚ್ಚಿ ಮಾತನಾಡಿ ನಿಮ್ಮ ಮನಸ್ಸನ್ನು ನೋಯಿಸುತ್ತಾರೆ. ನಿಮ್ಮ ಮೌನವೇ ಅಂಥವರಿಗೆ ಉತ್ತರವಾಗಬೇಕು. ಅವರಿಗೆ ನಿಮಗಿಂತ ಒಳ್ಳೆಯ ಉತ್ತರ ಕಾಲ ಎನ್ನುವುದು ಕೊಟ್ಟೇ ಕೊಡುತ್ತದೆ. ನಮ್ಮ ಬದುಕಿನಲ್ಲಿ 100 ಬಾಗಿಲು ಮುಚ್ಚಿದರೂ ಕೂಡ ದೇವರು ಒಂದು ಬೆಳಕನ್ನು ತೋರುವಂತಹ ಮಾರ್ಗವನ್ನು ಇಟ್ಟಿರುತ್ತಾನೆ. ಸಕ್ಕರೆಯ ಸಹವಾಸವನ್ನು ಮಾಡಿ ಹಾಲು ಸಿಹಿಯಾಗುತ್ತದೆ. ಒಳ್ಳೆಯವರ ಸಹವಾಸವನ್ನು ಮಾಡಿದರೆ ಹಾಲಿನಂತೆ ನಾವು ಕೂಡ ಹೊಳೆಯುತ್ತೇವೆ. ಜೀವನದಲ್ಲಿ ನಾವು ಯಾರೊಂದಿಗೆ ಸಂಬಂಧವನ್ನು ಬೆಳೆಸುತ್ತಿದ್ದೇವೆ ಎನ್ನುವುದು ಬಹಳನೇ ಮುಖ್ಯವಾಗುತ್ತದೆ. ನಾವು ಒಳ್ಳೆಯವರ ಜೊತೆಯಲ್ಲಿ ಸಂಬಂಧವನ್ನು ಬೆಳೆಸಿದಾಗ ಖಂಡಿತವಾಗಿಯೂ ನಾವು ಕೂಡ ಒಳ್ಳೆಯವರಾಗುತ್ತೇವೆ. ಅದೇ ನಾವು ಕೆಟ್ಟವರ ಜೊತೆಯಲ್ಲಿ ಸಂಬಂಧವನ್ನು ಬೆಳೆಸಿದಾಗ ನಾವು ಕೂಡ ಕೆಟ್ಟವರಾಗುತ್ತೇವೆ. ಹಾಗಾಗಿ ಸಂಬಂಧವನ್ನು ಬೆಳೆಸುವ ಮೊದಲು ಸ್ವಲ್ಪ ಯೋಚನೆಯನ್ನು ಮಾಡಿ. ಕಷ್ಟದ ಸಮಯದಲ್ಲೂ ಕೂಡ ನೀನು ಸಂತೋಷವನ್ನು ಕಳೆದುಕೊಳ್ಳಬಾರದು. ಏಕೆಂದರೆ ನಿನ್ನ ಜೀವನದಲ್ಲಿಯೂ ಕೂಡ ನಗು ಆಗಲಿ ಸಂತೋಷವಾಗಲಿ ಬಂದೇ ಬರುತ್ತದೆ. ಆದರೆ ಕೊಂಚ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಕುದಿಯುವ ನೀರಿನಲ್ಲಿ ಬೆರಳು ಹೇಗೆ ಕಾಣಿಸುವುದಿಲ್ಲವೋ ಅದೇ ರೀತಿಯಲ್ಲಿ ತೊಂದರೆಗೆ ಒಳಗಾದವರ ಮನಸ್ಸಿನಲ್ಲಿ ಪರಿಹಾರಗಳು ಕೂಡ ಕೊಂಚ ಕಾಣಿಸುವುದೂ ಇಲ್ಲ. ಶಾಂತವಾಗಿ ಇರಿ ಮತ್ತು ಧೈರ್ಯದಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದು. ಮೆಚ್ಚಿಸಿ ಬದುಕುವುದಕ್ಕೆ ಹೋಗಬೇಡ. ನಿನ್ನ ಬದುಕು ಎನ್ನುವುದು ಯಾರನ್ನೂ ಕೂಡ ಮೆಚ್ಚಿಸುವುದಕ್ಕೆ ಆಗಿರುವುದಿಲ್ಲ. ಇತರರನ್ನು ದೂಷಿಸುವ ಮೊದಲು ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಿ. ಆಗ ನಿಮ್ಮ ಬೆಳವಣಿಗೆ ಎನ್ನುವುದು ಪ್ರಾರಂಭವಾಗುತ್ತದೆ. ಮನಸ್ಸಿಟ್ಟು ಕಲಿತಿರುವಂತಹ ಅಕ್ಷರವಾಗಿರಬಹುದು, ಮೈ ಬಗ್ಗಿಸಿ ದುಡಿದು ತಿನ್ನುವಂತಹ, ಕಷ್ಟಪಟ್ಟು ಗಳಿಸುವಂತಹ ಸಂಪಾದನೆಯಾಗಿರಬಹುದು, ಇಷ್ಟದಿಂದ ಮಾಡುವಂತಹ ದೈವ ಭಕ್ತಿಯಾಗಿರಬಹುದು, ಯಾರನ್ನೂ ಕೂಡ ಯಾವತ್ತಿಗೂ ಕೂಡ ಕೈ ಬಿಡುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಕಳೆಯಿರಿ. ಹೊಡೆತದ ನೋವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ನೀಡುವಂತಹ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಸಮಯ ಬಂದಾಗ ತಿರುಗಿಸಿ ಒಡೆಯುವಂತಹ ತಾಕತ್ತನ್ನು ಕೂಡ ನೀಡಿರುತ್ತಾನೆ. 3 ಇಂಚಿನ ನಾಲಿಗೆಯು 6 ಅಡಿಯ ಮನುಷ್ಯನನ್ನು ಕೊಲ್ಲುತ್ತದೆ. ನಾವು ಎಷ್ಟು ಓದಿದ್ದೇವೆ ಎನ್ನುವುದು ಮುಖ್ಯವಲ್ಲ. ಆ ಓದು ನಮ್ಮ ಬದುಕಿಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಎನ್ನುವುದು ಬಹಳನೇ ಮುಖ್ಯವಾಗುತ್ತದೆ. ನಾವು ಎಷ್ಟೇ ಡಿಗ್ರಿಗಳನ್ನು ಎಷ್ಟೇ PhDಗಳನ್ನು ಗಳಿಸಿದ್ದರೂ ಕೂಡ ಕನಿಷ್ಠ ರೀತಿಯ ಸಾಮಾನ್ಯ ಜ್ಞಾನ ಇಲ್ಲ ಎನ್ನುವುದಾದರೆ ನಾವು ಪಡೆದಿರುವಂತಹ ಎಲ್ಲ ಡಿಗ್ರಿಗಳು
ಎಲ್ಲವೂ ವ್ಯರ್ಥವೇ ಆಗುವುದು. ನಾವು ಜೀವನದಲ್ಲಿ ಸತ್ಯವನ್ನು ಹೇಳುವಂತಹ ಅಭ್ಯಾಸವನ್ನು ಮಾಡಿಕೊಂಡರೆ ಭಗವಂತನಿಗೂ ಕೂಡ ಹೆದರುವಂತಹ ಅವಶ್ಯಕತೆ ಇರುವುದಿಲ್ಲ. ಅದೇ ನಾವು ಸುಳ್ಳನ್ನು ಹೇಳುವಂತಹ ಅಭ್ಯಾಸವನ್ನು ಮಾಡಿಕೊಂಡರೆ ನಮಗೆ ನಾವೇ ಹೆದರಿ ಬದುಕಬೇಕಾಗುತ್ತದೆ. ಸದಾಕಾಲ ನೀವು ಹೆದರಿ ಬದುಕುವವರಾಗಬೇಡಿ, ಹೆದರಿಸುತ್ತಾ ಬದುಕುವವರಾಗಿ. ಸಾಗರ ಅಲೆಗಳು ಎಷ್ಟೇ ಜೋರಾಗಿ ಸದ್ದು ಮಾಡಿದರೂ ಕೂಡ ಸಾಗರದ ತಳ ಯಾವಾಗಲೂ ಕೂಡ ಪ್ರಶಾಂತವಾಗಿಯೇ ಇರುತ್ತದೆ. ನೀವು ಬದುಕಿನಲ್ಲಿ ಏನನ್ನೇ ಗಳಿಸಿದರೂ ಕೂಡ ಅಹಂಕಾರವನ್ನು ಎಂದಿಗೂ ಕೂಡ ಗಳಿಸಿಕೊಳ್ಳಬೇಡಿ. ಏಕೆಂದರೆ ಬೇರೆ ಎಲ್ಲವುದನ್ನು ನೀವು ಗಳಿಸಿದರೂ ಕೂಡ ಬದುಕಬಲ್ಲಿರಿ. ಆದರೆ ಅಹಂಕಾರವನ್ನು ಮಾತ್ರ ಗಳಿಸಿದ್ದೀರಿ ಎನ್ನುವುದಾದರೆ ಖಂಡಿತವಾಗಿಯೂ ನೀವು ಪೂರ್ಣ ಪ್ರಮಾಣದ ಜೀವನವನ್ನು ಮಾಡಲು ಸಾಧ್ಯವೇ ಆಗುವುದಿಲ್ಲ. ನಮ್ಮನ್ನು ತೀರ್ಮಾನ ಮಾಡುವವನು ಮೇಲೆ ಇದ್ದಾನೆ. ಇಲ್ಲಿ ನಾವು ಬರೇ ಆಟಗಾರರು ಅಷ್ಟೇ. ನಮ್ಮ ಗಮನ ಎನ್ನುವುದು ಕೇವಲ ಆಟದ ಮೇಲೆ ಇರಬೇಕೇ ವಿನಃ ಬೇರೆ ವ್ಯಕ್ತಿಗಳ ಮಾತಿನ ಮೇಲೆ ಇರಲೇಬಾರದು. ದುಡ್ಡಿನ ಮೇಲೆ ಅತಿಯಾಗಿ ಇರುವಂತಹ ಆಸೆ ನಿಮ್ಮ ಜೀವನವನ್ನು ತಪ್ಪು ದಾರಿಗೆ ಕೊಂಡೊಯ್ಯುತ್ತದೆ. ಆಸೆ ಇರಲಿ, ಅತಿ ಆಸೆ ಬೇಡವೇ ಬೇಡ. ನಾನೇ ಎನ್ನುವುದು ಅಹಂಕಾರ, ನಾವು ಎನ್ನುವುದು ಮಮಕಾರ. ಮಮಕಾರವಿರಲಿ, ಅಹಂಕಾರ ಎಂದಿಗೂ ಕೂಡ ಬೇಡವೇ ಬೇಡ. ತಪ್ಪುಗಳನ್ನು ಸುಧಾರಿಸಬಹುದು, ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು. ಅದೇ ತಪ್ಪು ಯೋಚನೆಗಳನ್ನು ಯಾವತ್ತಿಗೂ ಕೂಡ ಸುಧಾರಿಸಲು ಸಾಧ್ಯವೇ ಇಲ್ಲ. ಹಾಗಾಗಿ ನೀವು ತಪ್ಪು ಯೋಚನೆಗಳನ್ನು ಯಾವತ್ತಿಗೂ ಕೂಡ ಮಾಡಲು ಹೋಗಬೇಡಿ. ನಿಮ್ಮ ನಿಜವಾದ ಸಂಬಂಧಿಕರು ಯಾರು ಎನ್ನುವುದನ್ನು ನೀವು ತಿಳಿಯಬೇಕು ಎನ್ನುವುದಾದರೆ ಯಾವಾಗ ನಿಮ್ಮ ಜೀವನದಲ್ಲಿ ಕಷ್ಟಗಳು, ನೋವುಗಳು, ನಲಿವುಗಳು ಬರುತ್ತವೆಯೋ ಆಗ ನಿಮ್ಮ ನಿಜವಾದ ಸಂಬಂಧಿಕರು ಯಾರು ಎನ್ನುವುದು ನಿಮಗೆ ತಿಳಿಯುವುದು. ಯಾರು ಆ ಸಮಯದಲ್ಲಿ ನಿಮಗೆ ಕೈಯನ್ನು ಹಿಡಿಯುತ್ತಾರೆಯೋ ಅವರೇ ನಿಮ್ಮ ನಿಜವಾದ ಸಂಬಂಧಿಕರಾಗಿರುತ್ತಾರೆ. ಯಾರು ಆ ಸಮಯದಲ್ಲಿ ಮುಖವನ್ನು ಮುಚ್ಚಿಕೊಂಡು ಓಡಿ ಹೋಗುತ್ತಾರೆಯೋ ಆಗ ತಿಳಿದುಕೊಂಡು ಬಿಡಿ, ಅವರು ನಮ್ಮ ನಿಜವಾದ ಸಂಬಂಧಿಕರಾಗಲು ಸಾಧ್ಯವೇ ಇಲ್ಲ. ಕೇವಲ ಖುಷಿಯಾಗಿರಬಹುದು, ಸಂತೋಷದ ಕ್ಷಣಗಳನ್ನಾಗಿರಬಹುದು ಮಾತ್ರ ಆಚರಣೆಯನ್ನು ಮಾಡಲು ಅಥವಾ ಆ ಸಮಯದಲ್ಲಿ ಮಾತ್ರ ಅವರು ಕಾಣಿಸಿಕೊಳ್ಳುತ್ತಾರೆ. ಅದೇ ನಿಮ್ಮ ದುಃಖದ ಸಮಯದಲ್ಲಿ ಕಾಣಿಸಿಕೊಳ್ಳುವುದೂ ಇಲ್ಲ. ಅಂಥವರನ್ನು ಎಂದಿಗೂ ಕೂಡ ನಂಬಬೇಡಿ, ಜೊತೆಗೆ ಸೇರಿಸಿಕೊಳ್ಳಲೂ ಬೇಡಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.